ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ. ಇದು ಕೊಡಗಿನ #1 ಯೂಟ್ಯೂಬ್ ಚಾನಲ್. ಟುಡೇಸ್ ಜೂನಿಯರ್ಸ್ ಆರ್ ಟುಮಾರೋಸ್ ಸೀನಿಯರ್ಸ್ ಆರ್ ರಿಟೈರ್ಡ್ ಪೀಪಲ್ ಅಂತ ಹೇಳಿ ಸುದೀನ್ ಎಂಬ ಒಬ್ಬ ತರುಣ ಈ ಪ್ರಯತ್ನ ಮಾಡಿದಕ್ಕೆ ನಾನು ಆತನಿಗೆ ಗ್ರೌಂಡ್ ಹೇಗಿತ್ತು, ಇವಾಗ ಗ್ರೌಂಡ್. ನಮ್ಮ ಕ್ರಿಯಾಶೀಲ ಶಾಸಕರಾದ ಎಸ್ ಪೊನ್ನಣ್ಣನವರು ಇಲ್ಲಿ ಪೇಟೆ ಗ್ರೌಂಡಲ್ಲಿ ತುಂಬ ಖುಷಿ ಆಯ್ತು. 2022 ಅಲ್ಲಿ ಒಂದು, 2024 ಅಲ್ಲಿ ಒಂದು. ಅಂದರೆ ತುಂಬ ಇಷ್ಟ ಮೇಡಮ್. ಸೊ ಅದಕ್ಕಾಗಿ ಗೋಣಿಗೊಪ್ಪಲಿಂದ ನೋಡ್ಲಿಕ್ಕೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕಳಿಚಂಡ ಲೋಬನ್ ಮಂದಪ್ಪ ಮಾಲೀಕತ್ವದ ಈಶ್ವರ್ ಮೆಡಿಕಲ್ಸ್, ಮುಖ್ಯ ರಸ್ತೆ, ಗೋಣಿಕೊಪ್ಪ. ನುರಿತ ತಜ್ಞ ವೈದ್ಯರು ಲಭ್ಯವಾಗಿರುತ್ತಾರೆ. ವೈದ್ಯರ ಭೇಟಿಗಾಗಿ ಸಂಪರ್ಕಿಸಿ. ಮೊಬೈಲ್ ಸಂಖ್ಯೆ 9019531182. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಜಗದೀಶ್, ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ. ಇವತ್ತು ಪೊನ್ನಂಪೇಟೆಯ ಟರ್ಫ್ ಮೈದಾನದಲ್ಲಿದ್ದೀನಿ. ನಿನ್ನೆ ಕೂಡ ನಿಮಗೊಂದು ವಿಡಿಯೋನ ಇಲ್ಲಿಂದ ತೋರಿಸಿದ್ದೆ. ರಾತ್ರಿಯ ವೇಳೆ ಎಷ್ಟು ಒಂದು ಗಂಭೀರವಾಗಿ ಈ ಒಂದು ಮೈದಾನವನ್ನು ಮಾಡಲಿಕ್ಕೆ ಎಲ್ಲರೂ ಕೂಡ ಪ್ರಯತ್ನ ಪಟ್ಟಿದ್ರು. ಇವತ್ತು ಅಷ್ಟು ಸೊಗಸಾಗಿ ಮೂಡಿ ಬರ್ತಾ ಇದೆ. ಮ್ಯಾಚ್ ಕೂಡ ಆಗ್ತಾ ಇದೆ. ಎಲ್ಲವೂ ಕೂಡ ಕಾರ್ಯಕ್ರಮ ನಿಮಗೆ ನಾನು ಒಂದೊಂದಾಗಿ ತೋರಿಸ್ತಾ ಹೋಗ್ತೀನಿ. ಮತ್ತು ಕೆಲವು ಗಣ್ಯ ವ್ಯಕ್ತಿಗಳು ಬಂದಿದ್ದಾರೆ, ಅವ್ರನ್ನೂ ಕೂಡ ಮಾತಾಡ್ಸ್ತೀನಿ. ಬನ್ನಿ ಒಂದು ರೌಂಡ್ ಹೋಗಿ ಬರೋಣ. ವೀಕ್ಷಕರು, ಇವತ್ತು ಎಷ್ಟು ನಮಗೊಂದು ಸುಸಂದರ್ಭ ಅಂದರೆ, ದೇವಯ್ಯನವರು ನಮ್ಗೆ ಸಿಕ್ಕಿದ್ದಾರೆ. ಅಥ್ಲೆಟ್ ಇವತ್ತೊಂದು ಮೆಸೇಜ್ ಕೊಡ್ತಾರೆ. ಇಡೀ ಯೂತ್ಸಿಗೆ ಒಂದು ಮೆಸೇಜ್ ಕೊಡಲಿಕ್ಕೆ ಕಾತರತೆಯಿಂದ ನಾವು ಕಾಯ್ತಿದ್ವಿ. ಸರ್, ಯೂತ್ಸಿಗೆ ಇಂಥ ಒಂದು ಪ್ಲಾಟ್ಫಾರ್ಮಲ್ಲಿ ಕ್ರೀಡೆ ಯಾವ ರೀತಿ ಆಗ್ಬೇಕು ಸರ್? ನೀವೊಂದು ಅಥ್ಲೆಟ್ ಆಗಿ ಒಂದು ಇಂಟರ್ನ್ಯಾಷನಲ್. ನಮಸ್ಕಾರ. ಕೊಡಗಿನ ಎಲ್ಲ ಜನರಿಗೆ, ಕೊಡಗಿನಲ್ಲಿ ತುಂಬ ಟೂರ್ನಮೆಂಟ್ಸ್ ಆಗ್ತಾ ಇದೆ. ಆದರೆ ನನ್ನ ಒಂದು ಅಭಿಪ್ರಾಯ ಏನು ಅಂದರೆ, ಪ್ರತಿಯೊಂದು ಟೂರ್ನಮೆಂಟ್ ಈಗ ಅಂತೇಳಿ ಹೇಳಿರೋದು ಅಂತೇಳಲ್ಲ, ಫ್ಯಾಮಿಲಿ ಟೂರ್ನಮೆಂಟ್ ಕುಟ್ಟಪ್ಪನವರು ಇದ್ದಂಥ ಸಮಯದಲ್ಲಿ, ಕುಟ್ಟಪ್ಪ ಅಂಕಲ್ ಇದ್ದಂಥ ಸಮಯದಲ್ಲಿ, ಆವಾಗ ನಾನು ಹೇಳಿರೋದು, ಸುಬ್ಬಯ್ಯ ಇದ್ದರು ಆ ವೇದಿಕೆ ಮೇಲೆ, ಬೇರೆ MC ನಾಣೆ ಅಂಕಲ್ ಎಲ್ಲ ಇದ್ದರು, ಮತ್ತು ನಮ್ಮ ಮುಖ್ಯಮಂತ್ರಿ ಆದಂಥ ಸದಾನಂದ ಗೌಡರು ಇದ್ದರು. ಆವಾಗ ನಾನು ಒಂದು ಮಾತು ಹೇಳಿದ್ದೆ, ಯಾವುದೇ ಏನೇ ಕ್ರೀಡೆ ಆಗಲಿ, ದ್ಯಾಟ್ ಶುಡ್ ಸ್ಪಾಟ್ ದಿ ಟ್ಯಾಲೆಂಟ್. ಫ್ರಮ್ ಕೊಡಗು ಯು ಕ್ಯಾನ್ ಹ್ಯಾವ್ ಅ ಟೀಮ್ ಆಫ್ ಇಂಡಿಯಾ ಇನ್ ಕೂರ್ಗ್. ಇದನ್ನೊಂದು ಮಾಡಬೇಕು. ಆದರೆ ಅದಕ್ಕೆ ಏನು ಅಂದರೆ, ಚಿಕ್ಕಂದಿಂದಾನೆ ಕ್ಯಾಚ್ ದೆಮ್ ಹೆಂಗ್ ಅಂತೇಳಂತೇವಲ್ಲ, ಎಲ್ಲ ಸೀನಿಯರ್ಸೇ ಆಡಿ ಅವರ ಇದನ್ನು ತೋರಿಸ್ಕೊಡ್ಬೇಕು. ಮಾಡಿ ಕಲಿ, ನೋಡಿ ತಿಳಿ ಅಂತೇಳಿ, ನೋಡಿ ತಿಳಿ ಮಾಡಿ ಕಲಿ ಅಂತೇಳಿ ಮಾಡೋದನ್ನ ನೋಡಬೇಕು, ಆಮೇಲೆ ತಿಳಿಬೇಕು. ಈಗ ನಾವು ಕೆಲವೊಂದು ಇಂಟರ್ನ್ಯಾಷನಲ್ಗೆ ಹೋಗುವಾಗ ಚಿಕ್ಕ ಮಕ್ಕಳು ಹೋಗ್ತಿದ್ರು, ಯಾರು ಜೂನಿಯರ್ಸು. ಯಾಕೆ ಹೋಗ್ತಿದ್ರು ಅಂದರೆ ಅವ್ರು ಮೆಡಲ್ ವಿನ್ ಮಾಡ್ತಿರ್ಲಿಲ್ಲ. ಆದರೆ ಅವರು ಅಲ್ಲಿದ್ದು ವಾತಾವರಣ ನೋಡಿ ದೇ ವುಡ್ ಗೆಟ್ ಯೂಸ್ ಟು ಇಟ್. ನೆಕ್ಸ್ಟ್ ಟೈಮ್ ದೇ ವೆರ್ ದಿ ಮೆಡಲ್ ಪ್ರಾಸ್ಪೆಕ್ಟ್ಸ್. ಅದೇ ಥರ ಒಂದು ಮಾಡುವಂಥದ್ದು ಆಗಬೇಕು. ತುಂಬ ಕೊಡಗಿನಲ್ಲಿ ತುಂಬ ಕ್ರೀಡೆಗಳು ಆಗ್ತಾ ಇದೆ. ಇಟ್ಸ್ ಶ್ಲಾಘನೀಯ ಒನ್. ಇಟ್ಸ್ ರಿಯಲಿ ಇನ್ಕ್ರೆಡಿಬಲ್. ಲಾಸ್ಟ್ ಟೈಮ್ ಸುಗುಣ ಆ್ಯಂಡ್ ಟೀಮ್ ದೇ ಡಿಡ್. ಆಮೇಲೆ ಈಗ ಶಮಂತ್ ಆ್ಯಂಡ್ ಟೀಮ್ ದೇ ಹ್ಯಾವ್ ಡನ್. ನೆಸ್ಲೆ ಈಸ್ ಸ್ಪಾನ್ಸರಿಂಗ್. ತುಂಬ ಇದು ಕೈಗಾ ಈ ಸ್ಪಾನ್ಸರಿಂಗ್. ಇದೆಲ್ಲ ಈ ಸ್ಪಾನ್ಸರರ್ಸು ಬರಬೇಕು. ಕೊಡಗು ಒಂದು ಕ್ರೀಡೆಯ ನಾಡು, ಕ್ರೀಡಾಪಟುಗಳು ಹಾಗೂ ಸೈನಿಕರು ಇರುವಂಥ ಒಂದು ನಾಡು. ಅದನ್ನು ಪ್ರತಿಭೆನ ಗೊತ್ತಿಡಿಬೇಕು. ಯುವ ಮಿತ್ರರಿಗೆ ಒಂದು ಸಂದೇಶ ಏನು ಅಂದರೆ, ನೀವು ನಿಮ್ಮ ಹಿರಿಮೆನ ಮೆರೀರಿ, ದುರಾಂಕಾರದಲ್ಲಿ ಇರಬೇಡಿ, ಸಾಮಾನ್ಯ ಜನರಾಗಿ ಇರಿ. ಸಾಧನೆ ಅನ್ನುವಂಥದ್ದು ಕ್ಷಣಿಕ ಮಾತ್ರ. ಆ ಸಾಧನೆನ ನೀವು 2 ನಿಮಿಷ ಇಟ್ಕೊಂಡ್ರೆ ನಾಳೆಗೆ ಏನಾಗುತ್ತೆ ಅಂದರೆ, ನಿಮ್ಮನ್ನು ಜನ ನೆನಪಿಸ್ತಾರೆ. ಅದಕ್ಕೆ ನಾನು ಯಾವಾಗಲೂ ಒಂದು ಹೇಳ್ತೇನೆ, ಟುಡೇಸ್ ಜೂನಿಯರ್ಸ್ ಆರ್ ಟುಮಾರೋಸ್ ಸೀನಿಯರ್ಸ್ ಆರ್ ರಿಟೈರ್ಡ್ ಪೀಪಲ್ ಅಂತೇಳಿ. ಟುಡೇಸ್ ಸೀನಿಯರ್ಸ್ ಆರ್ ರಿಟೈರ್ಡ್ ಪೀಪಲ್ ಅಂತೇಳಿ. ಸೊ ಯು ರೆಸ್ಪೆಕ್ಟ್ ದಿ ಜೂನಿಯರ್ಸ್ ಮಾಡಿ. ಮತ್ತು ಎಲ್ಲ ತುಂಬ ಜನ ಸ್ಕೂಲ್ಸ್ ಎಲ್ಲ ಇದೆ. ಈಗ ಅಶ್ವಿನಿ, ಶಿ ಇಸ್ ಮೈ ಕಂಟೆಂಪ್ರರಿ. ತುಂಬ ದತ್ತ ಅವರು, ದೇ ಹ್ಯಾವ್ ಗಾಟ್ ಅ ಸ್ಪೋರ್ಟ್ಸ್ ಸ್ಕೂಲ್. ಅವ್ರು ಮಾಡ್ತಾ ಇದ್ದಾರೆ ಅಥ್ಲೆಟಿಕ್ಸು, ಅದು ಇದು ಅಂತೇಳಿ. ಜನ ಉಪಯೋಗಿಸ್ಕೊಳ್ಬೇಕು, ಜನ ಮಾಡಬೇಕು. ಅವ್ರಿಗೂ ನಾನು ಈ ಮುಖಾಂತರ ಹೇಳಲಿಕ್ಕೆ ಇಷ್ಟಪಡ್ತೇನೆ, ಸ್ಪಾಟ್ ದಿ ಯಂಗ್ ಟ್ಯಾಲೆಂಟ್. ಯು ಹ್ಯಾವ್ ಗಾಟ್ ಲಾಟ್ ಆಫ್ ಟ್ಯಾಲೆಂಟ್. ಕೊಡಗಿನ ಜನರಲ್ಲಿ, ನಾನು ಕೊಡಗಿನವರು ಅಂತೇಳಿ, ಕೊಡಗಿನ ಜನರಲ್ಲಿ ಈ ಜಾಗ್ರಫಿ ಹೇಗಿದೆ ಅಂದರೆ, ನೀವು ಭಾಳಷ್ಟು ಪುರುಡಿರೋ ಜನರನ್ನ ರೆಡಿ ಮಾಡ್ತೀರಾ. ಅದಕ್ಕೋಸ್ಕರ ನಾನು ಎಲ್ಲರಿಗೂ ಏನು ಹೇಳ್ತೇನೆ ಅಂದರೆ, ನಿಮಗೆ ಈ ಜಾಗ್ರಫಿಕಲ್ ಬ್ಯಾಕ್ಗ್ರೌಂಡ್ ಸಿಗೋದಿಲ್ಲ. ಯು ಆರ್ ಆಲ್ರೆಡಿ, ನಿಮ್ಮ ಥ್ರೆಶೋಲ್ಡ್ ಹೇಗಿರುತ್ತೆ ಅಂದರೆ, ನಿಮ್ಮ ಇದು ಆಕ್ಸಿಜನ್ ಥ್ರೆಶೋಲ್ಡ್ ಈಸ್ ಮಚ್ ಹೈಯರ್ ದೆನ್ ಅದರ್ ಪೀಪಲ್. ಅದರಿಂದಾಗಿ ಯು ಆರ್ ಕಮಿಂಗ್ ಫ್ರಮ್ ಎ ಹಿಲ್ಲಿ ಏರಿಯಾ. ಮತ್ತು ಅದ್ರ ಜೊತೆಗಿರುವಂಥ ಈ ಹಬ್ಬ ಹರಿದಿನಗಳು, ನೀವು ನ್ಯಾಚುರಲಿ ನಿಮ್ಮ ಫುಡ್ ಹೇಗಿರುತ್ತೆ ಅಂದರೆ, ನೀವು ನ್ಯಾಚುರಲಿ ಯು ಹ್ಯಾವ್ ಬಿಕಮ್ ಅ ಸ್ಟ್ರಾಂಗ್ ಪರ್ಸನ್. ಅದನ್ನು ಉಪಯೋಗಿಸ್ಕೊಂಡು, ಮತ್ತು ನಾನು ಯಂಗ್ಸ್ಟರ್ಸ್ಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ, ದಯವಿಟ್ಟು ಎಲ್ಲ ಒಳ್ಳೆಯವರೇ, ಯಾರೋ ಒಬ್ಬರು ಕೆಟ್ಟ ದಾರಿಗೆ ಎಳಿತಾರೆ, ಅದನ್ನು ದಯವಿಟ್ಟು ಎಳಿಬೇಡಿ. ಯಾಕೆಂದರೆ ಹೌದು, ಯಾಕೆಂದರೆ
ಚಿಕ್ಕನ್ನಲ್ಲಿ ಪ್ರತಿಭೆ ಏನಿರ್ತದೆ ಅದನ್ನು ಸ್ಪಾಟ್ ಮಾಡಿ ಅದನ್ನು ಪೋಷಿಸಬೇಕು, ಅದನ್ನು ತಪ್ಪು ದಾರಿಗೆ ಎಳಿಬೇಡಿ ಅಂತೇಳಿ ಒಂದು ಮನವಿ ನಿಮ್ಮ ಮುಖಾಂತರ ಎಲ್ಲರಿಗೂ ಮಾಡ್ಕೊಳ್ತೇನೆ. ಥ್ಯಾಂಕ್ ಯು, ಧನ್ಯವಾದಗಳು. ಮತ್ತು ಇವತ್ತಿನ ಈ ಸಮಾರಂಭಕ್ಕೆ ನನ್ನ ಕರೆದು ನಾನು ಅರುಣನ ಒಂದು ಸಮಯ ಏನಾದರೂ 10:30 ಬರ್ತೇನೆ ಅಂತ ಹೇಳಿದರೆ ನಾನು ಐ ವುಡ್ ಹವ್ ಕಮ್. ನಾನು 10:45ಗೆ ಬಂದಿದ್ದೇನೆ. 10:45 ಅಂದರು 10:40ಗೆ ಬಂದಿದ್ದೇನೆ. ನೋಡ್ತೇನೆ ಆಗ್ತಾ ಇತ್ತು. That's okay, that doesn't matter. ನಿಮ್ಮ ಮುಖಾಂತರ ಈಗ ದಿ ಮೆಸೇಜ್ ಇಸ್ ಗಿವನ್. ವಿ ವಿಲ್ ಗಿವ್ ದಮ್ ಅಗೇನ್. ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಜೊತೆಗೆ ಮಾಳೇಟಿರ ಶ್ರೀನಿವಾಸ್ ಇದ್ದಾರೆ. ಅವರು ಹೆಸರು ಹೇಳಿದ್ರೇ ಗೊತ್ತು, ಅವರೊಂದು ಹಾಕಿಯ ವಿಶ್ಲೇಷಣೆಗಾರ ಮತ್ತು ಕಾಂಪಿಟೇಟರ್. ಇವತ್ತು ನಮ್ಮ ಜೊತೆಗೆ ಸಿಕ್ಕಿರೋದು ಒಂದು ಸೋಯೋಗ. ಸೇರೋಣ, ಇವತ್ತು ಒಂದು ಖುಷಿ ಮ್ಯಾಚಿಗೆ ಬಂದಿದ್ರಿ. ಎಲ್ಲ ಮ್ಯಾಚಲ್ಲಿ ನೀವಿದ್ರೆ ಒಂದು ಸಂಭ್ರಮ. ಸರ್, ಇವತ್ತು ಕೈಗ್ ಮತ್ತು ಏನು ಕೂರ್ಗ್ ಚಾಲೆಂಜರ್ಸ್ ಯಾವ ರೀತಿ ಒಂದು ಮ್ಯಾಚನ್ನು ಅನಾವರಣಗೊಳಿಸಿದ್ದಾರೆ ಅಂತ ಒಂದು ಹೇಳ್ಬೋದು. ಮೊದಲಿಗೆ ಕೊಡಗು ಧ್ವನಿ, ವಿಶೇಷವಾಗಿ ನಮ್ಮ ಜಗದೀಶ್ ಅವರಿಗೆ ನಮಸ್ಕಾರ. ಕೊಡಗು ಜಿಲ್ಲೆಯ ಮಟ್ಟಿಗೆ ಇದೊಂದು ಹೊಸತನದ ಪ್ರಯತ್ನ ಅಂತ ಹೇಳ್ಬೋದು. ಕುಟ್ಟಂಡ ಸುದೀನ್ ಎಂಬ ಒಬ್ಬ ತರುಣ ಈ ಪ್ರಯತ್ನ ಮಾಡಿದ್ದಕ್ಕೆ ನಾನು ಆತನಿಗೆ ತುಂಬ ಕೃತಜ್ಞತೆಗಳನ್ನು ಅರ್ಪಿಸ್ತೇನೆ. ಯಾಕೆಂತ ಹೇಳಿದ್ರೆ ಜಿಲ್ಲೆಯಲ್ಲಿ ಇದೇ ಮೊಟ್ಟ ಮೊದಲ ಬಾರಿಗೆ ಒಂದು ರಿಯಲ್ ಎಸ್ಟೇಟ್ ಸಂಸ್ಥೆ, ಅನೇಕ ಸಂಘ ಸಂಸ್ಥೆಗಳನ್ನ ಕಟ್ಟಿದಂಥ ಒಬ್ಬ ವ್ಯಕ್ತಿ. ಆತನ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಕೊಡಗಿನ ಕೊಡವರು ಹಾಗೂ ಕೊಡವ ಭಾಷಿಕರು ಇವರೆಲ್ಲರಿಗೂ ಆತನ ಸಂಸ್ಥೆಯಲ್ಲಿ ಕೆಲಸ ಕೊಟ್ಟಿದ್ದು ಇನ್ನೊಂದು ವಿಶೇಷತೆ. ಆತ ನಡೆಸಿರುವಂಥ ತನ್ನ ಸಂಸ್ಥೆಯ ಲಾಭವನ್ನು 10 ಜನರಿಗೆ ಗೊತ್ತಾಗಲಿ ಅಂತ ಹೇಳುವಂಥ ಒಂದು ಕಾರಣದಿಂದ ಆತ ಈಗ ಪೊನ್ನಂಪೇಟೆ ಈ ಟರ್ಫ್ ಮೈದಾನದಲ್ಲಿ ಕೈಕ್ 2025 ಹೇಳುವಂಥ ಕೈಕ್ ಕಪ್ಪನ್ನು ಆತ ಪ್ರಾರಂಭಿಸಿದ್ದಾರೆ. ಇದರ ವಿಶೇಷತೆ ಏನಂತ ಹೇಳಿದ್ರೆ 5 ಜನ ಅತಿಥಿ ಆಟಗಾರರನ್ನು ಕಳಿಸುವಂಥ ವ್ಯವಸ್ಥೆಯನ್ನು ಕೂಡ ಅವರು ಮಾಡಿದ್ದಾರೆ. ಇದರಿಂದ ಏನಾಗ್ತದೆ ಅಂತ ಹೇಳಿದ್ರೆ ಹಾಕಿಯ ಬೆಳವಣಿಗೆಗೆ ಒಂದು ಉತ್ತಮವಾದ ಬೆಳವಣಿಗೆಗೆ ಸಹಕಾರ ಆಗ್ತದೆ. ಯಾಕಂತಂದ್ರೆ ಪುಟ್ಟ ಮಕ್ಕಳು ಬಂದು ಇಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ, ರಾಷ್ಟ್ರೀಯ ಮಟ್ಟದ, ವಿಶ್ವಕಪ್ ಹಾಗೂ ಒಲಿಂಪಿಯನ್ಸರು ಕೂಡ ಆಡೋದನ್ನು ನಾವು ಇಲ್ಲಿ ಕಾಣ್ಬೋದು. ಇದಕ್ಕೆ ಕಾರಣಕರ್ತರಾದಂಥವರು ನಮ್ಮ ಪಟ್ಟಂಗಡ ಶ್ರೀಮಂತ್ ಮುತ್ತಣ್ಣ ಅವರು ಕೂಡ ಇದರಲ್ಲಿ ತುಂಬಾ ಪಾತ್ರ ವಹಿಸಿದ್ದಾರೆ. ಹಾಗೆ ಹಾಕಿ ಕೂರ್ಗ್ ಸಂಸ್ಥೆ ಕೂಡ ಅಷ್ಟೇ, ಹಾಕಿ ಕರ್ನಾಟಕ ಸಂಸ್ಥೆ ಕೂಡ ಇದರಲ್ಲಿ ಭಾಗವಹಿಸಿ ಈ ಕಾರ್ಯವನ್ನು ಮುತುವರ್ಜಿಯಿಂದ ನಡೆಸ್ತಿರೋದು ತುಂಬ ಸಂತೋಷಕರವಾದ ವಿಚಾರ. ಏನೇ ಇರಲಿ, ಕೊಡಗಿನಲ್ಲಿ ಹಾಕಿ ಬೆಳಿಬೇಕು, ಹಾಕಿ ಉಳಿಬೇಕು ಅಂತ ಹೇಳುವಂಥ ಕಾರಣದಿಂದ ನೀವು ಕೂಡ ಪತ್ರಕರ್ತರು ಕೂಡ ಇದಕ್ಕೆ ತುಂಬ ಸಹಕಾರ ನೀಡ್ತಿದ್ದೀರಾ. ಅದು ನಾ ಹೇಳೋದಿಷ್ಟೇ, ಇಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ತುಂಬ ಇದೆ. ಅದು ಪೊನ್ನಂಪೇಟೆ ಇರ್ಬೋದು, ಮಡಿಕೇರಿ ಇರ್ಬೋದು, ಅಥವಾ ಸೋಮವಾರಪೇಟೆಯಲ್ಲಿ ಇರ್ಬೋದು. ಈ ಮೂಲಭೂತ ಸೌಕರ್ಯದ ಕೊರತೆ ಆಗಬೇಕು. ಹಾಗೆ ವಿರಾಜಪೇಟೆ ತಾಲೂಕಿನಲ್ಲಿ ಕೂಡ ಒಂದು ಆಸ್ಟ್ರೋಟರ್ಫ್ ಮೈದಾನ ಬರಬೇಕು ಅಂತ ಹೇಳೋದು ನನ್ನೊಬ್ಬಂದಲ್ಲ, ಅನೇಕ ಕ್ರೀಡಾಪಟುಗಳ ಒಂದು ಆತರದ ಆಸೆ. ಇದಕ್ಕೆ ನಮ್ಮ ಈಗಿನ ಕರ್ನಾಟಕ ರಾಜ್ಯದ ಕ್ರೀಡಾ ಸಂಸ್ಥೆಯ ಉಪಾಧ್ಯಕ್ಷರಾದಂಥ ಶ್ರೀ ಅರುಣ್ ಮಾಚೇನವರು ಮನಸ್ಸು ಮಾಡಿದರೆ ವಿರಾಜಪೇಟೆ ತಾಲೂಕಿನಲ್ಲಿ ಕೂಡ ಒಂದು ಆಸ್ಟ್ರೋಟರ್ಫಿಗೆ ಅವಕಾಶ ಮಾಡಿಕೊಡ್ಬೋದು ಅಂತೇಳಿ ಭಾವಿಸಿ ನನ್ನ ಒಂದೆರಡು ಮಾತು ಮುಗಿಸ್ತೇನೆ. ಜಗದೀಶ್, ಇದಕ್ಕೆ ನಿಮ್ಮೆಲ್ಲರ ಪತ್ರಕರ್ತರ ಎಲ್ಲರ ಸಹಕಾರ ಬೇಕು. ಕ್ರೀಡೆ ಎಲ್ಲೆಲ್ಲಿ ಉಳಿಲಿ, ಕ್ರೀಡೆ ಬೆಳೆಯಲಿ, ಇದೇ ನನ್ನ ಆಶ್ರಯ. ಕೂರ್ಗ್ ಚಾಲೆಂಜರ್ಸ್ನ ಸ್ಥಾಪಕರು ಶ್ರೀಮಂತ್ ಅವರು ಇವತ್ತು ಏನು ಈ ಒಂದು ಸಕ್ಸಸ್ ಆಗಬೇಕು ಕೈಗ್ ಮ್ಯಾಚ್ಗೆ, ಆ ರಾತ್ರಿ ಇಡೀ ನಿದ್ದೆಗೆಟ್ಟು ಕೆಲಸ ಮಾಡಿದ್ದಾರೆ, ಅಂತ ಒಂದು ಔಟ್ಪುಟ್ಟನ್ನು ಕೊಟ್ಟಿದ್ದಾರೆ. ಅವ್ರ ಬಾಯಿಂದನೇ ಕೇಳೋಣ, ಇವತ್ತು ಎಷ್ಟು ಸಕ್ಸಸ್ಫುಲ್ ಆಗಿ ಆರಂಭ ಆಯಿತು ಅಂತ. ಸರ್, ಇವತ್ತು ಎಷ್ಟು ಸಕ್ಸಸ್ಫುಲ್ ಆಯಿತು? ನಿಜವಾಗ್ಲೂ ನಾವು ಕಳೆದ 5 ದಿನಗಳಿಂದ ಈ ಗ್ರೌಂಡಲ್ಲಿ ಏನು ಓಡಾಡ್ತಿದ್ವಿ, ರಾತ್ರಿ ನಮ್ಮ ಕೈಕ್ ಸಂಸ್ಥೆಯವರು, ನಮ್ಮ ಕೂರ್ಗ್ ಚಾಲೆಂಜ್ ಅವರು, ನೀವು ಜಗದೀಶ್ ಅವರು ಎಲ್ಲ ಬಂದು ಪ್ರತಿ ವಿಡಿಯೋ ಮಾಡ್ತಾ ಇದ್ದೀರಾ. ಮೊದಲು ಬರುವಾಗ ಗ್ರೌಂಡ್ ಹೇಗಿತ್ತು, ಇವಾಗ ಗ್ರೌಂಡ್ ಹೇಗಿದೆ ನೋಡಿ. ಒಳ್ಳೆ ಔಟ್ಪುಟ್ ಸಿಕ್ಕಿದೆ, ಒಳ್ಳೆ ಜನರಿಗೆಲ್ಲ ಇಷ್ಟ ಆಗ್ತಾ ಇದೆ. ಇನ್ನೂ ಪ್ರೇಕ್ಷಕರು ಅಧಿಕರು ಬರ್ತಾ ಇದ್ದಾರೆ ಅಂತ ನಮ್ಗೊಂದು ಬೆಳಗ್ಗೆಯಿಂದನೇ ಉತ್ಸಾಹದಿಂದ ಎಲ್ಲರೂ ಬರ್ತಾ ಇದ್ದಾರೆ. ಒಂದು ಹಬ್ಬ ಥರ ಕ್ರಿಯೇಟ್ ಆಗಿದೆ ಪೊನ್ನಂಪೇಟೆಯಲ್ಲಿ. ಈ ಟರ್ಫ್ ಗ್ರೌಂಡ್ಗೆ ಒಂದು ಮೆರುಗು ಬಂದಿದೆ ಅಂತ ನಾನು ಹೇಳ್ತೀನಿ. ಹಾಕಿಯೇ ಜೀವಾಳ, ಮುಖದಲ್ಲಿ ಸದಾ ಹಸನ್ಮುಖಿ. ಯಾರಿಗಾದರೂ ಏನಾದರೂ ಸಹಾಯ ಬೇಕಂದರೆ ಸಹಾಯ ಹಸ್ತ ನೋಡ್ತಕ್ಕಂಥ ಒಳ್ಳೆ ಮನಸ್ಸು ಕೂಡ ಇರೋರು. ಇವತ್ತು ಒಲಿಂಪಿಯನ್ ನಮ್ಮ ಜೊತೆಗಿದ್ದಾರೆ CS ಪೂರ್ಣಚ್ಚ ಅವರು. ಸರ್, ಇವತ್ತು ಕೈಗ್ ಇಂಥ ಒಂದು ಸಂಭ್ರಮ ಆಚರಣೆ ಮಾಡ್ತಾ ಇದ್ದಾರೆ, ನೀವೊಂದು ಎಷ್ಟು ಎಕ್ಸೈಟ್ ಆಗಿದ್ದೀರಿ? ನಿಜವಾಗಿ ಇದು ಮೊದಲೇ ನನ್ನ ಆಟ ಎಲ್ಲ ಸ್ಟಾರ್ಟ್ ಮಾಡಿದೆ ನಾನು ಇದೇ ಪೊನ್ನಂಪೇಟೆ ಗ್ರೌಂಡಲ್ಲಿ. ತುಂಬ ಖುಷಿಯಾಗಿ ಸಂತೋಷವಾಗಿರ್ತದೆ. ಯಾಕಂದರೆ ಇಂಥ ಟೂರ್ನಮೆಂಟು ಇಲ್ಲಿವರೆಗೆ ಆಗಿಲ್ಲ. ಭಾರಿ ಚೆನ್ನಾಗಿ ನಮ್ಮ ಕುಟುಂಬದ ಟೂರ್ನಮೆಂಟ್ ಆದಮೇಲೆ ಇದೇ ನಮ್ಮ ಎಲ್ಲ ಈ 36 ತಂಡಗಳು ನಮ್ಮ ಹಾಕಿ ಕೊಡಗರಲ್ಲಿ ಲೀಗಲ್ಲಿ ಭಾಗವಹಿಸಿದ್ದಾರೆ. ಅದರಲ್ಲಿ 16 ಟೀಮನ್ನು ಮಾತ್ರ ಇವರು ಸೆಲೆಕ್ಟ್ ಮಾಡಿ ಅದರಲ್ಲಿ ನಮ್ಮ
ಹಾಕಿ ಇಂಡಿಯಾ ಲೀಗ್ ಆಯ್ತದಲ್ಲ ಈಗ ಆಗ್ತಿದೆ, ಅದೇ ಟೈಪಲ್ಲಿ ಮಾಡ್ತಿದ್ರೆ ಅದು ದೊಡ್ಡದಾಗಿರ್ಬೋದು, ನಮ್ಮ ಕೊಡಗಿಗೆ ಇದು ದೊಡ್ಡದು. ಹಾಗಾಗಿ ನಮ್ಮ ಈ ನಮ್ಮ ಪೀಳಿಗೆ ಮಕ್ಕಳಿಗೆ ಒಳ್ಳೆಯ ಪ್ರೋತ್ಸಾಹ ಕೊಡೋಕ್ಕೆ ಟೂರ್ನಮೆಂಟಿಗೆ ನಮ್ಮ ಇದನ್ನು ಆಯೋಜಿಸಿರುವ ಕುಟ್ಟಂಡ ಸುದೀನ್ ಮಂದನವರಿಗೆ ಹೃತ್ಪೂರ್ವಕ ವಂದನೆಯನ್ನು ಫಸ್ಟ್. ಯಾಕಂದರೆ ಟೂರ್ನಮೆಂಟ್ ಮಾಡೋದಲ್ಲ, ಅದಕ್ಕೆ ಹಣಬಲ ಜನಬಲ ಎಲ್ಲ ಬೇಕು. ಅದೆಲ್ಲ ಒಟ್ಟುಗೂರಿಸಿ ನಮ್ಮ ಶ್ರೀಮಂತ ಮತ್ತು ಗುಮ್ಮಟ್ಟಿನ ಮುತ್ತಣ್ಣ ಮತ್ತು ಪಟ್ರಂಗಡ ಸೇಮಂತ್ ಇವರೆಲ್ಲ ಸೇರಿ ಒಂದು ಅವರ ಇದರಲ್ಲಿ ಸಹಾಯದಿಂದ ಭಾರಿ ಚೆನ್ನಾಗಿ ಟೂರ್ನಮೆಂಟ್ ಮಾಡ್ತಾರೆ. ಇದಕ್ಕೆ ನಾನು ಕೊಡಗಿನ ಜನತೆಗೆ ಒಂದು ಒಳ್ಳೆಯ ಗಿಫ್ಟ್ ಕೊಟ್ಟೋದಾಗೆ ಆಯ್ತದೆ ನಮ್ಮ ಚಿಕ್ಕ ಮಕ್ಕಳಿಗೆ. ಇದನ್ನು ನಾವು ಮಕ್ಕಳಿಗೆ ತೋರಿಸ್ಬಿಟ್ಟು ಆಟ ಈಗ ಎಲ್ಲ ಟಾಪ್ ಪ್ಲೇಯರ್ಸು 5 ಮಕ್ಕಳನ್ನು ಅವರು ಗೆಸ್ಟ್ ಪ್ಲೇಯರ್ಸನ್ನು ಕರೀದಿದ್ದಾರೆ. ಅದಕ್ಕಾಗಿ ಇನ್ನೂ ನಮ್ಮ ಆಟ ಪುರುಡು ಜಾಸ್ತಿ ಆಗಿದೆ. ಅದಕ್ಕೆ ನಮ್ಮ ಚಿಕ್ಕ ಮಕ್ಕಳಿಗೆ ಇದನ್ನು ನೋಡಿ ನಮ್ಮ ಈ ಮುಂದಿನ ಇದಕ್ಕೆ ಪೀಳಿಗೆಗೆ ತಾಲೂಕು ಲೆವೆಲಲ್ಲಿ, ಡಿಸ್ಟಿಕ್ ಲೆವೆಲ್, ರಾಷ್ಟ್ರೀಯ, ಸ್ಟೇಟ್ ಮತ್ತು ಅಂತಾರಾಷ್ಟ್ರೀಯ ಟೂರ್ನಮೆಂಟ್ ಆಡಲಿಕ್ಕೆ ಒಂದು ಅವಕಾಶ ನೋಡಿ ಈ ಟೂರ್ನಮೆಂಟನ್ನು ಆಗಿ ಚಿಕ್ಕ ಮಕ್ಕಳಿಗೂ ಹೀಗೆ ಪ್ರೋತ್ಸಾಹ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಬಂದಿದ್ದೀರಲ್ಲ, ಎಷ್ಟು ಖುಷಿ ಆಗ್ತಾ ಇದೆ? ಆ್ಯಕ್ಚುಲಿ ತುಂಬ ಖುಷಿ ಆಗ್ತಾ ಇದೆ. ನಾನು ಹೇಳಬೇಕು ಅಂತ ಹೇಳಿದರೆ, ನಾವು ಕೂರ್ಗ್ ಚಾಲೆಂಜಸ್ ಫೌಂಡರ್ ನಾವು ಶ್ರೀಮಂತ್ ಮುತ್ತಣ್ಣ ನನ್ನ ಮಗ. ಸೊ ನಾವು ಇದಕ್ಕೆ ಮುಂಚೆ 2 ಈವೆಂಟ್ ಮಾಡಿದ್ದೀವಿ. ಒಂದು ರ್ಯಾಲಿ ಈವೆಂಟ್ 2022 ಅಲ್ಲಿ ಒಂದು, 2024 ಅಲ್ಲಿ ಒಂದು. ಹಾಗೆ ಅದೆಲ್ಲ ನಮಗೆ ಗುಡ್ ಸಕ್ಸಸ್ ಕಂಡಿದ್ದೀವಿ. ಈಗ ನಾವು ನಮ್ಮನ್ನು ಕೈಗ್ ಅವರು ನಮಗೆ ತುಂಬ ಇಂಪಾರ್ಟೆನ್ಸ್ ಕೊಟ್ಟು ಕೂರ್ಗ್ ಚಾಲೆಂಜ್ ಅವರ ಜೊತೆ ಮಾಡಲಿಕ್ಕೆ ಸಹಕಾರ ತಂದು ಕೊಟ್ಟಿದ್ದಾರೆ. ಅದು ನಮಗೆ ತುಂಬ ಒಂದು ದೊಡ್ಡ ಸಂಗತಿಯೂ ಅಷ್ಟೇ. ಇಷ್ಟರವರೆಗೆ ಎಲ್ಲೂ ಆಗಲಿಲ್ಲ. ಅವರು ನಮ್ಮನ್ನು ಮಾಡಬೇಕು ಅಂತ ಹೇಳಿದಾಗ ಅವರು ತುಂಬ ನಮಗೆ ಸಪೋರ್ಟ್ ಮಾಡಿದಾಗ ನಮಗೆ ತುಂಬ ಖುಷಿಯಾಗಿದೆ. ಸೊ ನಾವು ಇದಕ್ಕೆ ಮ್ಯಾಚ್ ನೋಡಿ, ಈಗ ಬೆಳಿಗ್ಗೆ ಬಂದು ಈಗೆಲ್ಲ ಮ್ಯಾಚ್ ನೋಡಿದಾಗ ನಮಗೆ ತುಂಬ ಸಂತೋಷವಾಯಿತು. ಅಂದರೆ ಫಸ್ಟ್ ಇದು ಬೆಸ್ಟ್ ಅಂತ ಆಗಿದೆ. ಹೀಗೆ ನಮಗೆ ಇನ್ನು 4 ದಿವಸ ಒಳ್ಳೆ ಎಕ್ಸ್ಪೀರಿಯನ್ಸಸ್ ಬೇಕು ಮತ್ತು ಒಳ್ಳೆ ಆಟ ನೋಡುವಂಥ ಒಂದು ಅವಕಾಶ ಸಹ ನಮಗೆ ಸಿಗುತ್ತದೆ. ತುಂಬ ಜನರು ಬಂದಿದ್ದಾರೆ, ಈಗಾಗಲೇ ನೋಡ್ತಾ ಇದ್ದಾರೆ. ತುಂಬ ಒಂದು ಖುಷಿಯ ಸಂತೋಷ. ಇದಕ್ಕೆ ನಾವು ನಮ್ಮ ಗುರುಕಾರಣನನ್ನು ದೇವರನ್ನು ಸ್ಮರಿಸುತ್ತಾ, ನಮ್ಮ ಎಲ್ಲ ದೇವರನ್ನು ಸ್ಮರಿಸುತ್ತಾ ನಾವು ಬಹಳ ಖುಷಿಯಿಂದ ಇಲ್ಲಿ ಕೂತು ಆಟವನ್ನು ವೀಕ್ಷಿಸ್ತಾ ಇದ್ದೇವೆ. ಒಂದು ಹಿರಿಯರಾಗಿ ಎಲ್ಲ ಕೆಲಸಗಳನ್ನ ಬಿಟ್ಟು ಮ್ಯಾಚ್ ನೋಡೋಕೆ ಬಂದಿದ್ದೀರಾ, ಹೇಗೆ ಅನ್ನಿಸ್ತಿದೆ? ಹಾಕಿ ಅಂದರೆ ತುಂಬ ಇಷ್ಟ ಮೇಡಮ್. ಸೊ ಅದಕ್ಕಾಗಿ ಗೋಣಿಗೊಪ್ಪಲಿಂದ ನೋಡ್ಲಿಕ್ಕೆ ಬಂದಿದ್ದೀನಿ. ನಾಳೆ ನಮ್ಮದು ಟೀಮ್ ಇದೆ, ರಾಯಲ್ಸ್ ಕ್ಲಬ್ ಅಮ್ಮತ್ತಿದು. ನಾಳೆ 11 ಗಂಟೆಗೆ ಮ್ಯಾಚ್ ಇದೆ, ಚೆನ್ನಾಗಿರ್ತದೆ. 5 ಗೆಸ್ಟ್ ಪ್ಲೇಯರ್ಸ್ ಇದ್ದಾರೆ, ಬಾಂಬೆಯಿಂದ ಬರ್ತಾ ಇದ್ದಾರೆ, ಚೆನ್ನಾಗಿ ಆಡ್ತಾರೆ, ಎಕ್ಸ್ಪೆಕ್ಟ್ ಇದೆ, ನೋಡೋಣ. ನಿಮಗೆ ಹೇಗೆ ಅನ್ನಿಸ್ತಿದೆ ಇವತ್ತು ಇಲ್ಲಿ ಮ್ಯಾಚಿಗೆ ಬಂದು? ಮ್ಯಾಚನ್ನು ತುಂಬ ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿದ್ದಾರೆ ಕೈಗ್ ಸಂಸ್ಥೆಯವರು. ಇನ್ನು ಕೊಡಗಿನಾದ್ಯಂತ ಈಗ ಹಾಕಿ ಕ್ರೀಡೆಗೆ, ಎಲ್ಲ ಕ್ರೀಡೆಗೂ ಅದರಲ್ಲಿ ವಿಶೇಷವಾಗಿ ಹಾಕಿ ಕ್ರೀಡೆಗೆ ಹೆಚ್ಚಿನ ಒಂದು ಪ್ರೋತ್ಸಾಹವನ್ನು ಸಂಘ ಸಂಸ್ಥೆಗಳು, ಜನಪ್ರತಿನಿಧಿಗಳು ಮತ್ತು ಈ ಕೊಡಗಿನ ಜನತೆ ನೀಡ್ತಾ ಇದ್ದಾರೆ. ಜೊತೆಗೆ ನಮ್ಮ ಕ್ರಿಯಾಶೀಲ ಶಾಸಕರಾದ ಎಸ್ ಪೊನ್ನಣ್ಣನವರು ಇಲ್ಲಿ ನಮ್ಮ ಪೊನ್ನಂಪೇಟೆ ಇದೇ ಮೈದಾನವನ್ನು ಇನ್ನೂ ಅಚ್ಚುಕಟ್ಟಾಗಿ ಟರ್ಫನ್ನು ನಿರ್ವಹಣೆ ಮಾಡುವ ನಿಟ್ಟಿನಲ್ಲಿ ಮತ್ತು ಇಲ್ಲಿ ಸ್ಪೋರ್ಟ್ಸ್ ಹಾಸ್ಟೆಲನ್ನು ಬಾಲಕ್ರೀಡೆ ಮಾಡುವ ನಿಟ್ಟಿನಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಜೊತೆಗೆ ಈ ಭಾಗದಲ್ಲಿ ಕೋಟಿಗಟ್ಟಲೆ ಒಂದು ಯೋಜನೆಯನ್ನು ತಂದು ಅದು ಕೂಡ ಕಾರ್ಯಗತ ಆಗ್ತಾ ಇದೆ. ಆದರೆ ವಿಶೇಷವಾಗಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಂತಾರಾಷ್ಟ್ರೀಯ ಕರಾಟೆ ಪಟುಗಳಾದ ಅರುಣ್ ಮಾಚೇನವರು, ಮಾಜಿ MLC, ಅವರು ನಮ್ಮ ಕರ್ನಾಟಕ ಹಾಕಿ ಕ್ರೀಡಾ ಪ್ರಾಧಿಕಾರದ ಉಪಾಧ್ಯಕ್ಷರಾಗಿ ಉತ್ತಮವಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಈಗ ತಾನೇ ಅವರು ಸರ್ಕಾರ ಅವರನ್ನ ನಿಯೋಜನೆ ಮಾಡಿ ಈ ಎಲ್ಲ ನಿಟ್ಟಿನಲ್ಲಿ ಕೊಡಗಿನಾದ್ಯಂತ ಹಾಕಿ ಕ್ರೀಡೆಗೆ ಹೆಚ್ಚು ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಜೊತೆಗೆ ಕೈಗ್ ಸಂಸ್ಥೆ ಭಾಳ ಅಚ್ಚುಕಟ್ಟಾಗಿ ಇಂಥ ಒಂದು ಹಾಕಿ ವ್ಯವಸ್ಥೆಯನ್ನು, ಅಂದರೆ ಈ 4-5 ದಿನಗಳ ಕಾಲ ನಡೆಯುವಂಥ ಈ ಹಾಕಿ ಕ್ರೀಡೆ ಏನಿದೆ ಅದಕ್ಕೆ ಭಾಳ ಶ್ರಮವಹಿಸಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಜೊತೆಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕೊಡಗಲ್ಲಿ ಈ ಹಾಕಿ ಕ್ರೀಡೆಗೆ ಜನ ಪ್ರೋತ್ಸಾಹ ಕೊಡ್ತಾರೆ ಅಂತ ಹೇಳುವ ಎಲ್ಲ ಒಂದು ಸೂಚನೆಗಳು, ಲಕ್ಷಣಗಳು ಕಾಣ್ತಾ ಇದೆ. ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಜಗದೀಶ್, ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.